ಹೃದಯಾಘಾತಕ್ಕೆ ಕುಸಿದ ವೃದ್ಧರೊಬ್ಬರನ್ನ ಯುವ ವೈದ್ಯೆಯೊಬ್ಬರು CPR ಮಾಡಿ ಬದುಕಿಸಿರುವ ಘಟನೆ ದೆಹಲಿ ಏರ್ಪೋರ್ಟ್ನ ಟರ್ಮಿನಲ್ 2ನಲ್ಲಿ ನಡೆದಿದೆ. ಆಕೆ ಮಾಡಿದ ಕೆಲಸಕ್ಕೆ 60 ವರ್ಷದ ಹಿರಿಯರಿಗೆ 5 ನಿಮಿಷದಲ್ಲೇ ಬಗ್ಗೆ ಬಂತಂತೆ. ವೆರಿ ಗುಡ್ ಈ ಡಾಕ್ಟರ್ ಮೇಡಮ್ ಅಲ್ಲ, ಓದಿದ್ದಕ್ಕೂ ಸಾರ್ಥಕ ಆಯಿತು ಮೇಡಮ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಇನ್ಯಾರೋ ಪೇ ಸಿ ಎಮ್ಮು ಅಲ್ಲ ಫೋನ್ ಪೇನವ್ರು ಯಾರೋ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದ ನಮ್ಮ ಮಕ್ಕಳು ಕರ್ನಾಟಕದಲ್ಲಿ ಉದ್ಯೋಗ ಮಾಡಕ್ಕೆ ಅರ್ಹರಲ್ವಾ ಅಂತ. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಸರ್. ನನ್ನ ಪ್ರಕಾರದಲ್ಲಿ ಸರಿ ಇದೆ ಅವ್ರದ್ದು. ಕರ್ನಾಟಕದಲ್ಲಿ ಹುಟ್ಟಿದ್ದ ಮಕ್ಕಳು ಯಾವ ರಾಜ್ಯದಿಂದಾದರೂ ಬಂದು ಈ ರಾಜ್ಯದಲ್ಲಿ ಬಂದಾಗ ತಂದೆ ತಾಯಿ ಇಲ್ಲಿ ಮಕ್ಕಳು ಹುಟ್ಟಿದ್ರೆ ಆ ಮಕ್ಕಳು ಈ ರಾಜ್ಯದ ಕೆಲಸ ಮಾಡಕ್ಕೆ ಅರ್ಹರಲ್ಲ ಅಂತ ಹೇಳಕ್ ಬರದೇ ಇಲ್ಲ, ಬರಬಾರ್ದು. ನನ್ನ ಪ್ರಶ್ನೆ ಇಷ್ಟೇ, ಬಂದ ಮೇಲೆ ಉಡಾಫೆ ಹೊಡ್ಕೊಂಡು ಕನ್ನಡನೇ ಕಲಿಬೇಕಾಗಿಲ್ಲ ಅನ್ನೋ ತೋರಿಸೋನಿಗೆ ಬಾರಿಸ್ಬೇಕು ಹಿಡ್ಕೊಂಡು ಅಂತ ನಾನು ಹೇಳ್ತಿರೋದು. ಕನ್ನಡದಲ್ಲಿ ಮಾತಾಡಬೇಕು, ಕನ್ನಡದಲ್ಲಿ ಬರೀಬೇಕು, ಕನ್ನಡದಲ್ಲೇ ವ್ಯವಹರಿಸಬೇಕು. ಇಲ್ಲಿ ಹುಟ್ಟಿದವರೇನೋ 4 ಅಕ್ಷರ ಕಲಿತ ಮಾತ್ರಕ್ಕೆ ಇಂಗ್ಲಿಷ್ನಲ್ಲಿ ಟಸ್ಸು ಪುಸ್ಸು ಅಂತ ಬೊಗಳ್ತಾ ಇರ್ತಾರೆ. ಅದೆಲ್ಲ ಜಾಸ್ತಿ ಇರಬಾರದು. ಅದನ್ನ ನಾವು ಹೇಳ್ತಿರೋದಿಲ್ಲಿ. ಚೀಫ್ DCM ಕಾರ್ ಓಡಿಸ್ಕೊಂಡು ಹೋಗಿದ್ದಾರೆ. ಭಾಳ ವರ್ಷ ಆಗಿತ್ತೇನೋ, ಖುಷಿಯಾಗಿ ಓಡಿಸ್ಬಿಟ್ಟಿದ್ದಾರೆ. ಪೀರಿಯಡ್ ಬೆಲ್ಟ್ ಹಾಕಿಲ್ಲ, ಬಿಡ್ತಾರ ಜನ ಎಲ್ಲಪ್ಪ ಸೀಟ್ ಬೆಲ್ಟು ಸರ್ ನಿಮ್ಮದು ಹಾಕ್ರಿ ಫೈನೂರಿಗೆ ಅಂತಂದಿದ್ದಾರೆ. ನನ್ನ ಪ್ರಕಾರ ಆನೆಸ್ಟ್ಲಿ ಹೇಳಬೇಕು ಅಂದರೆ ಅವರೇ ಆ ಫೈನ್ ಅಮೌಂಟನ್ನು ಕಳಿಸ್ಬಿಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಐ ಆಮ್ ಸಾರಿ ಅಂತ. ತಪ್ಪಾಗಿದೆ. ಹಾಂ